ಅಂತ ಸರ್ಕ್ಯುಲೇಟ್ ಮಾಡಿದ್ದಾರೆ. ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ಸು, ಅದೇ ಬಾಗಲಕೋಟೆ ಮೈಸೂರು ಮತ್ತು ವಾಪಸ್ ಬರ್ತಕ್ಕಂಥ ಟೈಮು. ಆಮೇಲೆ ಟೂಟಿಕೋರನ್ ಮೈಸೂರು ಅದಲ್ದಿರ ಅದೇ ಬರ್ತದೆ ಮತ್ತು ವಾಪಸ್ ಬರ್ತದೆ, ಎರಡು ಕಡೆ ನಿಲ್ಲಿಸ್ತಾರೆ. ಗೋಲ್ ಗುಂಬಜ್ಜು ಇದು ಕೂಡ ಅದೇ ರೀತಿ ಆಗ್ತದೆ. ಹೀಗೆ 4 ಟ್ರೈನ್ಗಳು ಇವತ್ತಾಗಿದೆ. ಹಂತವಾಗಿ ಇದನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಒತ್ತಡ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರೈಲ್ವೆ ಸ್ಟೇಷನ್ಗೆ ಆಗ್ತಕ್ಕಂಥ ಒತ್ತಡ ಜೊತೆಯಲ್ಲಿ ಸುಮಾರು ಈ ಭಾಗದ ಸಾವಿರಾರು ಜನ ಅಲ್ಲಿಗೆ ಹೋಗಬೇಕಾಗಿದೆ. ಅದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ರೈಲ್ವೆ ಇಲಾಖೆ ನಿಮ್ಮ ಆಡಳಿತ ನಿಮ್ಮ ಕೈಗೆ ಅಂತ ಏನೋ ಒಂದು ಸೂಚನೆ ಇದೆ, ಅದರ ಪ್ರಕಾರ ಮಾಡ್ತಾಯಿದ್ದೀವಿ ನಾವು. ಇವತ್ತು ಮೈಸೂರಿನಿಂದ, ತಮಿಳುನಾಡಿಂದ, ಹುಬ್ಬಳ್ಳಿ ಧಾರವಾಡದಿಂದ, ಬಾಗಲಕೋಟೆಯಿಂದ ಮತ್ತು ಪಂಡ್ರಾಪುರದಿಂದ ಗುಲ್ಬರ್ಗ ಪ್ರಯಾಣಿಕರಿಗೆ ಎಲ್ಲವೂ ಕೂಡ ಹಂತವಾಗಿ ಪ್ರತಿಯೊಂದನ್ನು ಕೂಡ ನಾವು ಆಗ್ತಾಯಿದೆ. ಇಲ್ಲಿ ಟೈಮನ್ನು ಕೂಡ ಹಾಕೋದಕ್ಕೆ ಅಧಿಕಾರಿಗಳಿಗೆ ನಾನು ತಿಳಿಸ್ತೀನಿ. ನನ್ನ ಅಭಿಪ್ರಾಯ ಇವತ್ತು ನಮ್ಮ ಸರ್ಕಾರ, ನಾನು ಮಂತ್ರಿ ಆದಮೇಲೆ ನನಗನ್ನಿಸ್ತದೆ ರೈಲ್ವೆ ಇಲಾಖೆಯ ಬಡ್ಜೆಟ್ಟು 2,93,000 ಕೋಟಿ ರೂಪಾಯಿ. ಕರ್ನಾಟಕಕ್ಕೆ ಒಂದು ಕಾಲದಲ್ಲಿ UPA ಗೌರ್ಮೆಂಟ್ ಇದ್ದಾಗ 800 ಕೋಟಿ ಕೊಡೋರು. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ವರ್ಷದಲ್ಲೂ ಕೂಡ ಈ ಸಾರಿ ನಮಗೆ 7,748 ಕೋಟಿ ಕೊಟ್ಟಿದ್ದಾರೆ. ಅದಲ್ಲದೆ 52,000 ಕೋಟಿ ರೂಪಾಯಿಗಳ ಯೋಜನೆಗಳು ನಮ್ಮಲ್ಲಿ ನಡೀತಾ ಇದೆ. ಒಂದೇ ಭಾರತ ಮಂಜು 12 ಟ್ರೈನ್ಗಳು 14 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಓಡಾಡ್ತಾ ಇದೆ. ಇಡೀ ರಾಷ್ಟ್ರದಲ್ಲಿ ಜಾಸ್ತಿ ಟ್ರೈನ್ಗಳನ್ನು ಉತ್ತರ ಪ್ರದೇಶ ಹೊರತುಪಡಿಸಿದ್ರೆ ನಮಗೆ ಕೊಟ್ಟಿರೋದು ರಾಷ್ಟ್ರದ ಪ್ರಧಾನಿಗಳು. ಆಮೇಲೆ ನಮ್ಮ ಯಶವಂತಪುರದು ಕೂಡ ನಾವು ಮಾಡ್ತಾಯಿದ್ದೀವಿ. ಇವೆಲ್ಲಕ್ಕಿಂತ ಮಿಗಿಲಾಗಿ 4 ಲೈನ್ಗಳು ಕೆಲವೇ ದಿನಗಳಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಅದಾದ ಮೇಲೆ ತುಮಕೂರು ಬೆಂಗಳೂರಿಗೆ 4 ಪಥಕ್ಕೆ ಈಗಾಗಲೇ DPR ಆಗಿ ಕ್ಯಾಬಿನೆಟ್ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ.